ಪುಸ್ತಕಗಳನ್ನು ನಾನು 9ನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಎಲ್ಲ ಹೃದಯಗಳನ್ನು ತಲುಪುವ ಏಕೈಕ ಭಾಷೆ ಸಂಗೀತ. ಸಂಗೀತವನ್ನು ಇಷ್ಟಪಡದವರು ಯಾರೂ ಇಲ್ಲ. ಖುಷಿಯಾದಾಗ ಮತ್ತು ದುಃಖವಾದಾಗ ಸಂಗೀತವು ನಮ್ಮ ಸ್ನೇಹಿತನಂತೆ ಜೊತೆಗಿರುವುದು. ಎಲ್ಲರಿಗೂ ವಿಶ್ವ ಸಂಗೀತ ದಿನದ ಶುಭಾಶಯಗಳು. ಜಗತ್ತಿನ ಎಲ್ಲರೂ ಸಂಗೀತವನ್ನು ಉತ್ತೇಜಿಸಲು ಪ್ರತಿ ವರ್ಷ ಜೂನ್ 21ರಂದು ವಿಶ್ವ ಸಂಗೀತ ದಿನವನ್ನಾಗಿ ಆಚರಿಸಲಾಗುತ್ತದೆ. ಜಗತ್ತು ಈ ದಿನವನ್ನು ಪೂರ್ಣ ಹೃದಯದಿಂದ ಸ್ವಾಗತಿಸುತ್ತದೆ ಮತ್ತು ಸಂಗೀತವನ್ನು ಸಾಮಾನ್ಯ ಭಾಷೆಯಾಗಿ ಬಳಸುತ್ತದೆ. ಮೊದಲ ವಿಶ್ವ ಸಂಗೀತ ದಿನವನ್ನು ಜೂನ್ 21, 1982ರಂದು ಫ್ರಾನ್ಸ್ನಲ್ಲಿ ಆಚರಿಸಲಾಯಿತು. ಜೀವನದ ಯಾವುದೇ ಒತ್ತಡದ ಸಂದರ್ಭದಲ್ಲಿ ಸಂಗೀತಕ್ಕೆ ಕಿವಿಯಾದರೆ ನೆಮ್ಮದಿ ದೊರಕುತ್ತದೆ. ಶಿಶುಗಳು, ಪಶುಗಳು, ಗಿಡ ಮರಗಳು ಸಂಗೀತಕ್ಕೆ ಬಲವಾಗುತ್ತವೆ ಎಂದು ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದಾರೆ. ಭಾರತದಲ್ಲಿ ಸಂಗೀತದ ದಿನವು ವಿಶೇಷ ಮಹತ್ವವನ್ನು ಹೊಂದಿದೆ. ಭಾರತವು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ನೆಲೆಯಾಗಿದ್ದು, ಹಲವಾರು ತಲೆಮಾರುಗಳು ಮತ್ತು ಪ್ರಕಾರಗಳ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಸಮಕಾಲೀನ ಪ್ರಯೋಗಗಳ ಸಮ್ಮಿಲನಕ್ಕೆ ನೆಲೆಯಾಗಿದೆ. ಸಂಗೀತಗಾರರು ಮತ್ತು ಸಂಗೀತ ಪ್ರಿಯರು ಈ ದಿನವನ್ನು ಸಂಗೀತ ಕಾರ್ಯಕ್ರಮಗಳು ಮತ್ತು ಇತರ ಚಟುವಟಿಕೆಗಳೊಂದಿಗೆ ಆಚರಿಸುತ್ತಾರೆ. ಸಂಗೀತವು ಜನರ ಜೀವನದಲ್ಲಿ ಹೇಗೆ ಪ್ರಭಾವ ಬೀರುತ್ತದೆ ಮತ್ತು ಸಮಾಜಕ್ಕೆ ಹೇಗೆ ಕೊಡುಗೆ ನೀಡುತ್ತದೆ ಎಂಬುದನ್ನು ಇದು ಎತ್ತಿ ತೋರಿಸುತ್ತದೆ. ವಿಶ್ವ ಸಂಗೀತ ದಿನವು ಸಂಗೀತ ಸಾರ್ವತ್ರಿಕ ಆಚರಣೆಯಾಗಿದ್ದರೆ, ಪುರಂದರದಾಸರು ಕರ್ನಾಟಕ ಸಂಗೀತದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕಾರಣ ಈ ದಿನದಂದು ಅವರ ಕೊಡುಗೆಗಳನ್ನು ಸ್ಮರಿಸುವುದು ಸಂಗೀತ ದಿನದ ಆಚರಣೆಯ ಒಂದು ಭಾಗವಾಗಿದೆ. ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಬಣ್ಣಿಸಿದ್ದಾರೆ. ಇವರು ಸಾವಿರಾರು ಕೀರ್ತನೆಗಳನ್ನು ರಚಿಸಿದ್ದಾರೆ. ಸಂಗೀತ ಶಿಕ್ಷಣದ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು ಮತ್ತು ಕರ್ನಾಟಕ ಸಂಗೀತದ ಕಲಿಕೆಯನ್ನು ಸುಲಭವಾಗಿಸಿದರು. ಭಗವಂತನ ಆರಾಧನೆಯನ್ನು ಕೇವಲ ಪೂಜೆ, ಹೋಮ, ಹವನಗಳಿಂದ ಅಷ್ಟೇ ಅಲ್ಲ, ಅವನನ್ನು ಸಂಗೀತದ ಮೂಲಕವೂ ಆರಾಧಿಸಬಹುದು, ಅವನ ಕೃಪೆಯನ್ನು ಪಡೆಯಬಹುದು ಎಂದು ತೋರಿಸಿದವರು. ಹಲವಾರು ಕೀರ್ತನೆಗಳನ್ನು ರಚಿಸುವುದರ ಮೂಲಕ ರಾಜ್ಯ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರು. ಭಕ್ತಿ ಸಂಗೀತದ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದರು. ಇಂದಿಗೂ ಹಲವಾರು ಮನೆಗಳಲ್ಲಿ ಅವರ ಪೂಜಾ ಪದ್ಧತಿಗಳಲ್ಲಿ ಭಕ್ತಿ ಗೀತೆಗಳನ್ನು ಹಾಡುವುದು ಪದ್ಧತಿಯಾಗಿ ನೆಲೆ ನಿಂತಿರುವುದು ನಾವು ಕಾಣುತ್ತೇವೆ. ಸಪ್ತ ಸ್ವರಗಳ ನಾದ ಎಲ್ಲೆಡೆ ಹರಡಿ ಪ್ರಕೃತಿಯು ಸುಂದರವು ಶಾಂತವಾಗಿರಲಿ. ಸಪ್ತ ಸ್ವರಗಳ ರಾಗ ತಾಳಲಯದಂತೆ ನಮ್ಮೆಲ್ಲರ ಜೀವನವು ಮಧುರವಾಗಿರಲಿ ಎಂದು ಹಾರೈಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಸಂಗೀತ ದಿನದ ಶುಭಾಶಯಗಳು. ಧನ್ಯವಾದಗಳು.